ಕ್ಲಾಸಿಯಾಗೆ ರೂಲ್ ಮಾಡೋಕೆ ಈ ಸತಿ ಸೂರ್ಯ ಅವ್ರು ಬರ್ತಾ ಇರೋದು. ಯಾಕೆ ಅಂತಂದರೆ ಮಾಸಾಗಿ ಬರ್ತಾಯಿಲ್ಲ, ಈ ಸತಿ ಕ್ಲಾಸಾಗಿ ಬರ್ತಾ ಇರೋದು. ಯಾಕೆ ಅಂತಂದರೆ ಇದುವರೆಗೂ ಬಿಟ್ಟಿರೋ ಸಾಂಗ್ ಎಲ್ಲ ಬೇರೆ ಲೆವೆಲ್ ಅಂದ್ಕೊಳ್ಳಿ. ಜಿ ವಿ ಪ್ರಕಾಶ್ ಅವರ ಬ್ಯಾಕ್ಗ್ರೌಂಡ್ ಸ್ಕೋರು, ಅವರ ಲಿರಿಕ್ ಸ್ಟೈಲು ಡಿಫ್ರೆಂಟ್ ಆಗಿದೆ ಈ ಮೂವಿಲಿ ಮಾತ್ರ. ವಿಶ್ವನಾಥ್ ಆ್ಯಂಡ್ ಸನ್ಸು ಒಂಥರ ಬೇರೆ ಲೆವೆಲ್ಗೆ ಟ್ರೆಂಡ್ ಮಾಡ್ತಿದೆ ಸಾಂಗ್ಸ್ ಮುಖಾಂತರದಲ್ಲಿ. ಮಮಿತಾ ಬಿಜು ಅವರ ಮತ್ತು ಸೂರ್ಯ ಅವರ ಜೋಡಿ ನೆಕ್ಸ್ಟ್ ಲೆವೆಲ್ಗೆ ಜನಕ್ಕೆ ಇಷ್ಟ ಆಗಿದೆ. ಸಾಂಗ್ ಮುಖಾಂತರದಲ್ಲೇ ಬೇರೆ ಲೆವೆಲ್ಗೆ ಟ್ರೆಂಡ್ ಮಾಡ್ತಿದೆ ಅಂತ ಹೇಳಬೇಕು. ಅದ್ರ ಜೊತೆಗೆ ಒಂಥರ ಮಾಸ್ ಸಾಂಗ್ನ ಬಿಟ್ಟಿರೋದು ಈ ಸತಿ. ಜಿ ವಿ ಪ್ರಕಾಶ್ ಅವರ ಬ್ಯಾಕ್ಗ್ರೌಂಡ್ ಸ್ಕೋರ್ ಇದರಲ್ಲಿ ಯಾವ ಥರ ಇರುತ್ತೆ ಅಂತ ನಾನಂತೂ ಎಕ್ಸೈಟಿಂಗಾಗಿ ಕಾಯ್ತಾ ಇದ್ದೀನಿ. ದಿ ಒನ್ ರೂಲ್ ಅಂತ ಲಾಂಚ್ ಮಾಡಿದ್ದಾರೆ. ಸೊ ಟ್ಯಾಗ್ ಲೈನ್ ಇಟ್ಕೊಂಡು ನಾನಂತೂ ತುಂಬ ಎಕ್ಸೈಟಿಂಗಾಗಿ ಕಾಯ್ತೇನೆ. ಯಾರೇ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನೀವು ಕೊಡೋ ಒಂದೊಂದು ಲೈಕ್, ಒಂದೊಂದು ಶೇರ್, ಒಂದೊಂದು ಸಬ್ಸ್ಕ್ರೈಬ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಮಗೆ ಅಂತ ಹೇಳ್ತಾ ಬನ್ನಿ ಮ್ಯಾಟ್ರು. ஸ்டைல் கண்ட்ரி கிளாஸ் இருக்கட்ட மாசு என்ட்ரி சைல டாண்டி பெரட்டி பாரு பங்கமா தெரிக்கும் என்னோட ஹிஸ்டரி. இந்த மட்டண்டா முது பின்னல்ல வந்து நிட்டோண்டா ஒத்த சொல்லல ஆஃப் நிட்டன அல்லற உடுவோம் மச்சமல்லைய ரெண்டு கண்ணல்ல சிக்குனா ஓட ரயில் அட்டல உட்டல பங்க சகலாಗಿದೆ ಬ್ಯಾಕ್ಗ್ರೌಂಡ್ ಸ್ಕೋರ್. ಸಿರ್ತ ಸ್ಟೈಲ್ ಮಾಸ್ ದಾಯ ಮಾಡನ್ ರೋಲ್. ಸೂರ್ಯ ಅವರು ಒಂಥರ ಬೇರೆ ಲೆವೆಲ್ ಅಪ್ಪ. ಒಂಥರ ಬ್ಯಾಕ್ಗ್ರೌಂಡ್ ಸ್ಕೋರ್ ಇಂಪ್ರೆಸಿವ್ ಆಗಿದೆ. ಡಿಫ್ರೆಂಟ್ ಆಗಿದೆ ಗುರು ಈ ಸತಿ. One Surya always. Background score ಮಾತ್ರ ಡಿಫರೆಂಟ್ ಆಗಿದೆ. ಹೆಂಗಿದೆ ಅಂದ್ರೆ ಬೀಟ್ಸು ಈ ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾತ್ರ ತುಂಬಾ ಕಡೆ ಯೂಸ್ ಮಾಡ್ತಾರೆ. ಈ ಬ್ಯಾಕ್ಗ್ರೌಂಡ್ ಸ್ಕೋರ್ 100% ತುಂಬ ವರ್ಷ ಯೂಸ್ ಮಾಡೋ ಥರ ಇದೆ. ಅಂದರೆ ಈಗ ಸೀರಿಯಲ್ಗಳಿಗೆ ಯೂಸ್ ಮಾಡ್ತಾನೆ ಇರ್ತಾರೆ ನೋಡಿ ಒಂದೊಂದು ಸಾಂಗ್ಸ್ನ, ಅಂದರೆ ಬ್ಯಾಕ್ಗ್ರೌಂಡ್ ಸ್ಕೋರ್ನ, ಆ ಥರ ಇದೆ. ತುಂಬ ಸಗದಾಗಿ ಕೊಟ್ಟಿದ್ದಾರೆ ಅಂತ ಹೇಳಬೇಕು. ನನಗೆ ಗೊತ್ತಿರೋಂಗೆ ರೀಸೆಂಟ್ ಟೈಮಲ್ಲಿ ಒನ್ ಆಫ್ ದಿ ಬೆಸ್ಟ್ ಬ್ಯಾಕ್ಗ್ರೌಂಡ್ ಸ್ಕೋರು ಸಾಂಗ್ಸು ಕೊಟ್ಟಿರೋ ಮೂವೀಸಲ್ಲಿ ಜಿ ವಿ ಪ್ರಕಾಶ್ ಇದಕ್ಕೆ ಸೇರ್ಕೊತಾರೆ. ಯಾಕೆ ಅಂತಂದರೆ ಜಿ ವಿ ಪ್ರಕಾಶ್ ಅವರ ರೀಸೆಂಟ್ ಮೂವೀಸ್ ತೊಗೊಂಡ್ರೆ ಇದು ಒಂಥರ ಬೇರೆ ಲೆವೆಲ್ಗೆ ಟ್ರೆಂಡ್ ಮಾಡ್ತಿದೆ, ಬೇರೆ ಲೆವೆಲ್ಗೆ ವೈಬ್ ಮಾಡ್ತಿದೆ ಜನಕ್ಕೆ. ಸೊ ಅದು ಇಂಪ್ರೆಸಿವ್ ಆಗಿದೆ. ಅಂದರೆ ಒನ್ ಆಫ್ ದಿ ಬೇರೆ ಥರನೇ ಡಿಫ್ರೆಂಟಾಗಿ ಆ ಫ್ಲೇವರ್ನ ತರ್ತಿರೋದು ತುಂಬ ಇಷ್ಟ ಆಯಿತು. ಇದು ಹೆಂಗೆ ಅಂತಂದರೆ ಸಾಯಿ ಅಭಿನಯಕರ್ ಅವರ ಒಂಥರ ಮೋಡ್ ಬಂದಿರೋ ಥರ ಅನ್ನಿಸ್ತಿದೆ ಜಿ ವಿ ಪ್ರಕಾಶ್ಗೆ. ಅವ್ರದ್ದು ಈ ಥರ ಫೀಲ್ ಬರುತ್ತೆ. ಸೊ ತುಂಬ ಚೆನ್ನಾಗಿದೆ ಬ್ಯಾಕ್ಗ್ರೌಂಡ್ ಸ್ಕೋರು. ಸೂರ್ಯ ಅವರು
ನನಗೆ ಗೊತ್ತಿರೋಂಗೆ ಒಂಥರ ನೆಕ್ಸ್ಟ್ ಲೆವೆಲ್ಗೆ ಕಾಣಿಸೋದ್ರಲ್ಲಿ ಸೂರ್ಯ ಅವ್ರು ಬಿಟ್ಟರೆ ಬೇರೆ ಯಾರೂ ಇಲ್ಲ. ಯಾಕೆ ಅಂತಂದರೆ ಅವ್ರ ಆ ಕಣ್ಣು ಒಂಥರ ಬಾಡಿ ಲ್ಯಾಂಗ್ವೇಜೇ ಕ್ರೇಜಿ, ಒಂಥರ ನೆಕ್ಸ್ಟ್ ಲೆವೆಲ್ಗೆ ಜನಕ್ಕೆ ಇಂಪ್ರೆಸಿವ್ ಆಗಿರುತ್ತೆ. ಈ ಮೂವಿಲಿ ಒಂಥರ ಕ್ಲಾಸಿಯಾಗಿ ಬರ್ತಿರೋದು, ಮಾಸ್ ಆಗಲ್ಲ. ಸೊ ಅದು ಕೂಡ ಡಿಫ್ರೆಂಟಾಗಿರುತ್ತೆ. ನನಗಂತೂ ಸಾಂಗು ಬೇರೆ ಥರನೇ ವೈಪ್ ಕೊಡ್ತು, ಒಂಥರ ಅದು ನೆಕ್ಸ್ಟ್ ಲೆವೆಲ್ಗೆ ಕೇಳ್ತಾ ಇದ್ರೆ ವೈಪ್ ಸಿಗುತ್ತೆ. ನಿಮಗೆ ಈ ಸಾಂಗ್ ಕೇಳಾದ್ಮೇಲೆ ಅನಿಸ್ತು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನನ್ನ ರಿವ್ಯೂ ಯಾವ ಥರ ಇತ್ತು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಲ್ಲ ಅಂತ ಹೇಳ್ತಾ ಬಾಯ್.